ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುವ ಸಮೂಹದ ಪರಿಸ್ಥಿತಿ ಯಾಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಯುವ ಸಮೂಹದಿಂದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆ ಮುಂದುವರಿಯುತ್ತೆ. ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಈಗ ಜಾಯಿನ್ ಆಗಿದ್ದಾರೆ. ರಿಟೈರ್ಡ್ ಪೊಲೀಸ್ ACP ಚಲಪತಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈಗ ತಾನೇ ನಾವು ಮಾತಾಡ್ತಾ ಇದ್ವಿ ಯುವ ಸಮೂಹ ಯಾಕೆ ಕ್ರೈಮಲ್ಲಿ ಜಾಸ್ತಿ ಭಾಗಿಯಾಗ್ತಿದ್ದಾರೆ ಇತ್ತೀಚೆಗೆ. ಒಡ ಹುಟ್ಟಿದವರನ್ನ ಕೊಲ್ಲೋದಂತೆ, ತಂದೆ ತಾಯಿಯನ್ನ ಕೊಲ್ಲೋದಂತೆ, ಹೆತ್ತ ಮಕ್ಕಳನ್ನ ಕೊಂದಿರುವ ಉದಾಹರಣೆಗಳಿಗೆ ನಾವು ಸಾಕ್ಷಿ ಆಗ್ತಾ ಇದೀವಿ. ಸಾಗ್ತಾ ಇದೆ ಯುವ ಸಮೂಹ ಅಂತ. ಇದಕ್ಕೆಲ್ಲ ಕಾರಣ ಕಾನೂನು ಇನ್ನಷ್ಟು ಬಿಗಿ ಆಗಿದ್ರೆ ಒಳ್ಳೆಯದು, ಕಾನೂನಿನ ಭಯ ಕೆಲವರಿಗೆ ಇಲ್ಲ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಬೇಸಿಕ್ಕಾಗಿ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಎನ್ಶ್ರೈನ್ ಮಾಡಿರುವಂಥದ್ದು 3 ಅಂಗಗಳು. ಅಂದರೆ 3 ಇದನ್ನು ಜುಡಿಷಿಯರಿ, ಅಡ್ಮಿನಿಸ್ಟ್ರೇಷನ್ಗೆ ಲೆಜಿಸ್ಲೇಚರ್ ಆ್ಯಂಡ್ ಇದು. ಈಗೇನಾಗಿದೆ, ಜುಡಿಷಿಯರಿ ಒಂದು ಇಂಡಿಪೆಂಡೆಂಟ್, ಆಮೇಲೆ ಪ್ರೆಸ್ ಈಸ್ ದ 4th estate, ಇಟ್ ಈಸ್ 4th one. ದೀಸ್ ಆರ್ ದ 4 pillars ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಈಗೇನಾಗಿದೆ, ಈ ಲೆಜಿಸ್ಲೇಚರ್ ದಿನ ಕಳೆದಂತೆಲ್ಲ ಈ ಎಕ್ಸಿಕ್ಯೂಟಿವ್ನ ನುಂಗ್ತಾ ಇದೆ. ಇದರ ಪರಿಣಾಮ ಇದೆಲ್ಲ. ಈ ಸದ್ಯಕ್ಕೆ ಜುಡಿಷಿಯರಿಗೆ ಎಂಟ್ರಿ ಆಗಿಲ್ಲ ಅಷ್ಟೇ, ಎಂಟ್ರಿ ಆಗಲಿಕ್ಕೆ ಅವ್ರು ಬಿಟ್ಟಿಲ್ಲ ಅಷ್ಟೇ. ಆದರೂ ಇಲ್ಲೊಂದು ಪ್ರಕರಣಗಳನ್ನ ನಡೀತಾ ಇದೆ. ಈ ಯಾವಾಗ ಲೆಜಿಸ್ಲೇಚರ್ ಈಸ್ ಏನು ಡಾಮಿನೇಟಿಂಗ್, ಈ ಎಕ್ಸಿಕ್ಯೂಟಿವ್ನ ನುಂಗ್ತಾ ಇದೆ. ಹೀಗಾಗಿ ಇದೆಲ್ಲ ಈ ಒಂದು ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಈಗ ಇದರಲ್ಲೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾವೆಲ್ಲ ಪೊಲೀಸ್ ಆಗಿರ್ಬೇಕಾದ್ರೆ ನಮ್ಮೆಲ್ಲ ಆಫೀಸರ್ಸ್ಗೆ DSP ಅಥವಾ ACP ಅಥವಾ DCP ನಿನ್ನಿಂಥ ಕಡೆ ಹಾಕ್ಸ್ಕೊಳ್ತೀನೋ. ನಾವು ಒಂದು ದಿವಸ ಒಬ್ಬ ಪೊಲಿಟಿಷಿಯನ್ ಮನೆಗೆ ಹೋಗಲಿಲ್ಲ, ಒಂದು ಪೊಲಿಟಿಷಿಯನ್ಗೆ ನಾವು ನನಗೆ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಮಾಡಿಸ್ಕೊಂಡಿಲ್ಲ. ಯಾರು ಲೆಟ್ರು ಇರಲಿಲ್ಲ ಆ ಕಾಲಕ್ಕೆ, ನಾವು ಸರ್ವೀಸ್ನಲ್ಲಿರಬೇಕಾದ್ರೆ. ಬಟ್ ಈಗೇನಾಗಿದೆ, ಈ ಪೊಲಿಟಿಷಿಯನ್ಸ್ ಅವ್ರು ಯಾರಿಗೆ ಬೇಕೋ ಅವ್ರು ಹಾಕ್ಸ್ಕೊಳ್ತಾರೆ, ಅವ್ರು ಹೇಳ್ದಂಗೆ ಅವ್ರು ಕೇಳ್ತಾರೆ. ಹೌದು. ಹೀಗೆ ಈ ಪೊಲೀಸ್ ಇಲಾಖೆ ಹೇಗೆ ಅಂದರೆ, ಅದು ನನಗೆ ಗೊತ್ತಿರೋಂಗೆ ಈ ಪೊಲೀಸ್ ಇಲಾಖೆಯ ಒಂದು ಸ್ಥಾನಮಾನ ಹೇಗಿದೆ ಅಂದರೆ, ಡಾಕ್ಟರ್ಸು ಅವರು MBBS ಮಾಡಿರ್ತಾರೆ, MD ಮಾಡಿರ್ತಾರೆ, MS ಮಾಡಿರ್ತಾರೆ. ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಪೊಲೀಸವ್ರು ಹಂಗಲ್ಲ, ಈ ಸಮಾಜಕ್ಕೆ ಟ್ರೀಟ್ಮೆಂಟ್ ಕೊಡೋವಂಥ ಡಾಕ್ಟರ್ಸ್ ಅವರು. ಸೊ ಅವರಿಗೆ ನೀವು ಇಂಡಿಪೆಂಡೆಂಟಾಗಿ ಕೊಡಬೇಕು. ಅವ್ರು ತಪ್ಪು ಮಾಡಿದ್ರೆ ಯು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಈಗ ನೋಡಿ, ಈ ಎಲ್ಲ ಪ್ರಕರಣಗಳಲ್ಲೂ ನೀವು ಹಿನ್ನೆಲೆಗೆ ಹೋದರೆ ಇಷ್ಟೂ ಜನ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಅವರು ಕಷ್ಟ ಹೇಳ್ಕೊಂಡಿರ್ತಾರೆ. ಅವ್ರ ತಂದೆ ತಾಯಿ ಒಂದೇ ದಿವಸಕ್ಕೆ ಇದೇನು ಆ್ಯಕ್ಷನ್ ಆಗುತ್ತೆ ಅಂತ ನೀವು ಭಾವನೆ ಮಾಡ್ಕೋಬೇಡಿ. ಇದನ್ನು ಯಾರು ಬಾಯಿ ಬಿಟ್ಟು ಹೇಳ್ತಲ್ಲ. ನಾನು ಪೊಲೀಸ್ ಇಲಾಖೆಯಲ್ಲಿ ಸರ್ವ್ ಮಾಡೋನು, ನನಗೆ ಗೊತ್ತದು ಏನು ಅಂತ. 34 ವರ್ಷ ನಾನು ಪೊಲೀಸ್ ಇಲಾಖೆಯೊಳಗೆ ಎಲ್ಲ ರೀತಿಯ ಅಳತೆ ಆಳ ಅವರು ಎಲ್ಲರೂ ಈಗ ನೀವು ಹಿನ್ನೆಲೆ ತೆಗೆದು ನೋಡಿ, ಅವ್ರು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಾಪರ್ ಆ ಒಂದು ಇದರಲ್ಲೇ ಇನಿಷಿಯಲ್ ಸ್ಟೇಜ್ನಲ್ಲೇ ಆ್ಯಕ್ಷನ್ ತೊಗೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ. ನಾವು ಬರೀ ತಂದೆ ತಾಯಿನ ಮಕ್ಕಳನ್ನ ಬರೀ ಬೈತಾ ಇದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಕರೆಕ್ಟಾಗಿ ನಾವು ಕೆಲಸ ಮಾಡಿದರೆ ಈ ಪ್ರಕರಣಗಳಲ್ಲಿ ನಡೀತಾನೆ ಇರಲಿಲ್ಲ. ಎಲ್ಲವೂ ಇಂಟರ್ಲಿಂಕ್ ಅಂತ. ರಾಜಕಾರಣಿಗಳು ಸರಿಯಾಗಿದ್ರೆ ಪೊಲೀಸರು ಸರಿಯಾಗಿರ್ತಾರೆ. ಅಲ್ಲ, ಈಗ ಏನು ವ್ಯವಸ್ಥೆ ಚೆನ್ನಾಗಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಅಂತ, ಈಗ ಒಂದು ನವೆಂಬರ್ 25ರಲ್ಲಿ ಅವನು ಡಕಾಯಿಟಿ ಮಾಡಿಸ್ತಾನೆ. 7 ಕೋಟಿ 11 ಲಕ್ಷ ರೂಪಾಯಿ ಡಕಾಯಿಟಿ ಮಾಡ್ತಾನೆ. ಆ CMS ವ್ಯಾನ್ನ ತಗೊಂಡೋಗಿ ಇದು ಮಾಡ್ತಾನೆ. ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನು ಸೇರಿಸಿ ಹೇಳ್ತೀನಿ, ಅಥವಾ ರಾಜಕೀಯದ ಮಟ್ಟದಲ್ಲಾದರೂ ಇಷ್ಟೊತ್ತಿಗಾಗಲೇ ಅದನ್ನು ಸರ್ವೀಸಿಂದ ಡಿಸ್ಮಿಸ್ ಮಾಡಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಆ ಒಂದು ಡಿಸ್ಮಿಸಲ್ ಆದರೆ ಇನ್ನೊಂದು ಎಕ್ಸಾಂಪಲ್ಲು ಈಗ ರೀಸೆಂಟಾಗಿ ಆಗಿರೋದು, ಈ ಮಹೇಶ್ ಕನಕಗಿರಿ ಅಂತ 20 ಲಕ್ಷ ರೂಪಾಯಿನ ದರೋಡೆ ಮಾಡ್ತಾನೆ. ಅದು ಪೊಲೀಸ್ ವ್ಯಾನ್ನೇ ತಗೊಂಡೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಇದು ಮಡಿವಾಳ ಲಿಮಿಟ್ಸಲ್ಲಿ ಕರೆಕ್ಟ್ ಮ್ಯಾಕ್ಸಿಮಮ್ 20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಒಂದು ಎನ್ಕ್ವೈರಿ ಮಾಡಿ ಅವನ್ನ ಸರ್ವಿಸಿಂದ ಡಿಸ್ಮಿಸ್ ಮಾಡಿ ನೋಡಿ ಪೊಲೀಸ್ ಹೆಂಗೆ ಕಂಟ್ರೋಲ್ ಬರುತ್ತೆ ಅಂತ. ಯಾಕೆ ಮಾಡ್ತಾ ಇಲ್ಲ? ಇದರಲ್ಲಿ ಎಲ್ಲೋ ಯಾರಿಗೋ ಏನೋ ಲಾಭ ಇರೋದ್ರಿಂದ ಅವನಿಗೆ ಆ್ಯಕ್ಷನ್ ತಗೊತಾ ಇಲ್ಲ. ಅಲ್ಲ, ನನ್ನ ಇದು ಪರ್ಸನಲ್ ಅನಿಸಿಕೆ, ಯಾರು ಏನಾದರೂ ಅನ್ಬೋದು. ಈಗ ಏನಾಗಿದೆ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲೂ ಪ್ರತಿಯೊಂದು ಆಫೀಸರ್ಸೂ ಈಗ ನಾವೆಲ್ಲ ಹೆಂಗೆ ಅಂದರೆ, ನಮಗೆ SP ನೇ ದೇವರು,
ಬೆಂಗಳೂರು ಸಿಟಿ ಒಳಗೆ ಕಮಿಷನರೇ ದೇವರಿದ್ದಂಗೆ, ಆತನೇ ವಿಷ್ಣು ಇದ್ದಂಗೆ ನಾವು ಸರ್ವಿಸ್ ಮಾಡೋವಾಗ. ಯಾಕೆಂದರೆ ಅವ್ರು ಏನು ಹೇಳಿದ್ರೆ ಅದೇ ವೇದವಾಕ್ಯ, ನಾವು ಆ ಥರ ಕೆಲಸ ಮಾಡ್ತಿದ್ದವರು. ಬಟ್ ಈಗ ಹಂಗಲ್ಲ, ಈ ಪೊಲಿಟಿಷಿಯನ್ಸ್ನ ಹಿಡ್ಕೊಂಡು ಸೀನಿಯರ್ ಆಫೀಸರ್ಸ್ಗೆ ಕೇರ್ ಮಾಡ್ತಾಯಿಲ್ಲ ನಮ್ಮ ಲೋಯರ್ ಸ್ಟಾಫ್, ಲೋಯರ್ ಆಫೀಸರ್ಸ್. ನೀವು ಹೇಳ್ತಾ ಇರೋದು ನಿಮ್ಮ ಕಾಲದಲ್ಲಿ ಈಗ ನಡೀತದೆ. ಈಗೇನಾಗಿದೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವುದೇ ಥರ ಒಂದು ವ್ಯಕ್ತಿ ಬಂದರೂ ಕೂಡ ಒಂದು NCR ಮಾಡ್ಕೊಳ್ತಾರೆ, ಒಂದು LPT ಮಾಡ್ತಾರೆ, ಆರೋಗ್ಯ